ತೋರಿಸಿದ್ರೆ ವಿಡಿಯೋ ತೋರಿಸಿ ನೋಡಿ. ಇದು ಮಳೆಗಾಲ ಪ್ರಾರಂಭ ಆದ ಕೂಡಲೇ ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಿ ಇದೊಂದು ಅಣಬೆ. ಇದಕ್ಕೆ ನಾವು ಕೂಳೆ ಅಣಬೆ ಅಂತೀವಿ. ಅಣಬೆಗಳಲ್ಲಿ ಭಾಳಷ್ಟು ಟೈಪಲ್ಲಿ ಇದ್ದಾವೆ. ಅದು ನಮ್ಮ ಸಿಟಿ ಪ್ರದೇಶದ ಈಗಿನ ಹುಡುಗರುಗಳಲ್ಲಿ ಗೊತ್ತಿರಲ್ಲ. ಮಲೆನಾಡಿನಲ್ಲಿ ಕರಾವಳಿ ಭಾಗ ಇಂಥ ಕಡೆ ಎಲ್ಲ ಹುಟ್ಟಿದಂಥ ಮಕ್ಕಳಿಗೆ ಅದ್ರ ಬಗ್ಗೆ ಅನುಭವ ಇರ್ತದೆ. ಇದು ಕೂಳೆ ಅಣಬು ಅಂತ. ಈ ಕೂಳೆ ಅಣಬನ್ನು ಆ್ಯಕ್ಚುಲಿ ತಿಂತಾರೆ, ತುಂಬ ಚೆಂದ. ಇದಂದರೆ ಇದು ಆಲ್ರೆಡಿ ಹಾಳಾಗಿದೆ. ಇದು ಅರಿಶಿನವಾಗಿರ್ತದೆ. ಅರಿಶಿನ ಕಲ್ಲರು ಈ ಸೃಷ್ಟಿಯಲ್ಲೇ ದೇವರು ವಿಶೇಷವಾಗಿ ಕೊಟ್ಟಿರ್ತಾನೆ. ಇದು ಏನಂದರೆ ಇದು ಫ್ರೆಶ್ ಆಗಿ ಹುಟ್ಟಿದವಾಗ ಯಾವ ಥರ ಅಂತ ಹೇಳಿದ್ರೆ, ಇದು ಓಪನ್ ಮಾಡಿದ್ರೆ ಇದ್ರೊಳಗಡೆ ಮೊಟ್ಟೆ ಥರ ಇರ್ತದೆ. ಅದನ್ನ ಕಟ್ ಮಾಡಿ ಮೊಟ್ಟೆ ಸಾಂಬಾರು ಥರನೇ ಮಾಡ್ತಿದ್ರು. ಆದರೆ ಇದು ಹಾಳಾದಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕಪ್ ಕಲರ್ ಆಗಿಬಿಡ್ತದೆ. ಓಪನ್ ಮಾಡುವಾಗ ಜಸ್ಟ್ ಲೈಕ್ ಮೊಟ್ಟೆ ಬೇಯಿಸಿ ಓಪನ್ ಮಾಡಿದ ಥರ ಇರ್ತದೆ. ಈ ರೀತಿ ಕಪ್ ಕಲರ್ ಬಂದಿರ್ತದೆ. ಇದು ಹಾಳಾಗಿರ್ತದೆ. ಇದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದಿದೆ. ಇಂಥದ್ದೆಲ್ಲ ನಾವು ನೈಸರ್ಗಿಕವಾಗಿ ಯಾಕೆ ಮಲೆನಾಡಿನವರು, ಕರಾವಳಿಯವರು ಎಲ್ಲ ಭಾಳ ಸ್ಟ್ರಾಂಗ್ ಆಗಿರ್ತಾರೆ. 75-80 ವರ್ಷ ಆದರೂ ಅವ್ರಿಗೆ ಬಿ ಪಿ, ಶುಗರು ಎಲ್ಲ ಯಾಕಿಲ್ಲ ಅಂದರೆ ಒಂದಿಷ್ಟು ಸಮುದ್ರದಲ್ಲಿ ಸಿಗುವಂಥ ಈ ಮೀನು, ಏಡಿ, ಇಂಥ ಇದು ನ್ಯಾಚುರಲ್ ಆಗಿ ಅವರು ಬದುಕಿ ಬಾಳ್ತಾರೆ. ಭಾಳಷ್ಟು ವರ್ಷಗಳ ಏನು ಕಾಯಿಲೆ ಬರೆದಿದ್ದಂಗೆ ಆ ರೀತಿ ಬದುಕ್ತಾರೆ. ಇಲ್ಲಿ ಒಂದು ಅಣಬೆ, ಈ ಅಣಬೆ ಕೂಡ ಇದಕ್ಕೆ ನಾವೇನು ಹೇಳ್ತೀವಿ ಎಣ್ಣೆ ಅಣಬೆ ಅಂತ. ಇದು ಬಹಳ ಟೇಸ್ಟ್ ಇದೆ. ಅಂದರೆ ಅಣಬೆಗಳಲ್ಲಿ ತುಂಬ ಅಣಬೆ ಬರ್ತವೆ, ಅದೆಲ್ಲ ತಿನ್ನಂಗಿಲ್ಲ. ಕೆಲವೊಂದು ವಿಷಪೂರಿತವಾದ ಅಣಬೆನೂ ಇದೆ. ಈ ತರ್ಕು ಮಳೆಗಾಲ ಶುರುವಾಯ್ತಂದರೆ ಈ ತರಕಾರಿಯಲ್ಲಿ ಹುಡ್ತವೆ. ಹೈಗಲ್ ಅಣಬೆ ಅಂತೀವಿ ಅಥವಾ ಹೆಗಲ್ ಅಣಬೆ ಅಂತೀವಿ. ಇವೆಲ್ಲ ಭಾಳ ಮನುಷ್ಯ ತಿನ್ನುವಂಥದ್ದು. ಇವತ್ತೇನು ಅಲ್ಲಿ ಆರ್ಟಿಫಿಷಿಯಲ್ ಆಗಿ